ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾನಿವತ್ತು ಹೆಸರುಬೇಳೆ ಮತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಬಿಟ್ಟು ತುಂಬ ಡಿಫ್ರೆಂಟಾಗಿ ಒಂದು ಸ್ನ್ಯಾಕ್ಸ್ ಮಾಡೋಣ. ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ಸ್ನ್ಯಾಕ್ಸು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ಒಂದು ಬಟ್ಲು ನೆನೆಸಿದ್ದು 2 ಗಂಟೆ ನೆನೆಸಿದ್ದು ಹೆಸರುಬೇಳೆ ಇದೆ. ಹೆಸರುಬೇಳೆ, ಸ್ವಲ್ಪ ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿ ಇದೆ, ಸ್ವಲ್ಪ ಕರಿಬೇವು ಹಾಕ್ಕೊಂಬಿಟ್ಟು, ತುಂಬ ನೈಸ್ ಅಂತ ಏನಿಲ್ಲ, ಇದನ್ನು ಸ್ವಲ್ಪ ನೀರು ಹಾಕ್ತೇನೆ ರುಬ್ಕೊಂಬಿಡೋಣ. ಇವಾಗ ಇದು ತುಂಬ ನೈಸ್ ಏನು ರುಬ್ಬಿಲ್ಲ, ತುಂಬ ತರಿನೂ ಅಲ್ಲ, ಒಂದು ಲೆವೆಲಲ್ಲಿ ರುಬ್ಕೊಂಡಿದ್ದೀನಿ. ಇಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ಇವಾಗ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು, ಸ್ವಲ್ಪ ಚಿಟಿಕೆ ಉಪ್ಪು, ಮೇಲೂ ಉಪ್ಪು ಹಾಕ್ತೀವಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಕಲಸೋಣ. ಇವಾಗ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಲಸೋಣ. ಇವಾಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಸಿದ್ದೀನಿ. ಇದನ್ನು ಒಂದು ಸೈಡಿಗೆ ಇಟ್ಬಿಡೋಣ, ಮುಚ್ಚಿಬಿಟ್ಟು ಒಂದು ಸೈಡಿಗೆ ಇಡೋಣ. ಇವಾಗ ಒಂದು ಸಾಲ್ಟಿ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ 1-2 ಸ್ಪೂನು ಗೋಧಿ ಹಿಟ್ಟು ಹಾಕ್ತಿದ್ದೀನಿ. 1.5 ಸ್ಪೂನ್ ಸಾಕಾಗುತ್ತೆ. 2 ಸ್ಪೂನ್ ಹಾಕಿದ್ದೀನಿ. ಮೈದಾನಾರ ಹಾಕ್ಕೊಳ್ಬೋದು, ಕಾರ್ನ್ಫ್ಲೋರ್ ಆದರೂ ಹಾಕ್ಕೊಳ್ಬೋದು. ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ. 1-2 ಸ್ಪೂನು ತುಪ್ಪ ಸೇರಿಸ್ಬಿಡೋಣ. ಒಂದೆರಡು ಸ್ಪೂನು ತುಪ್ಪ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾಲ್ಟಿನ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ರೆಡಿ ಆಗಿದೆ. ಇದೇನು ನೆನೆಬೇಕು ಅಂತೇನಿಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಥರ ನಾದ್ಬಿಟ್ಟು ನಾವು ಚಪಾತಿ ಯಾವ ಥರ ಬದ್ವೋ ಆ ಥರ ಒಂದು ಬಿಲ್ಲೆ ಹಾಕ್ಕೊಂಬಿಡೋಣ. ಥರ ಇವಾಗ ಚಪಾತಿ ಈ ಥರ ಉದ್ಬಿಡೋಣ. ಚಪಾತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉದ್ದೋಣ. ಎಣ್ಣೆನೂ ಹಾಕ್ಕೊಂಡು ಉದ್ಬೋದು. ತೆಳ್ಳಗೆ ಚಪಾತಿ ಉದ್ದುತ್ತೀವಲ್ಲ, ಅದೇ ಥರ ತೆಳ್ಳಗೆ ಉದ್ಕೊಂಬಿಡೋಣ. ಸ್ವಲ್ಪ ದೊಡ್ಡವಿದ್ದಾವೆ ಅಂದರೆ ಹಂಗಾಗಿ ಸ್ವಲ್ಪ ದೊಡ್ಡದಾಗಿ ಉದ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ನಾವಿಷ್ಟನ್ನು ಉದ್ಕೊಂಬಿಡೋಣ. ಇಷ್ಟ ಆಗಿದ್ದಾವೆ, 6 ಆಗಿದ್ದಾವೆ. 6 ಚಪಾತಿನೂ ಉದ್ಕೊಂಬಿಡೋಣ. ಇವಾಗ ಇಷ್ಟನ್ನು ಉದ್ದಿದ್ದೀನಿ, 6 ಚಪಾತಿ ಆಗಿದೆ. ಇವಾಗ ಸ್ವಲ್ಪನೇ ಸಾಟಿ ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಸವರೋಣ. ನನ್ನ ಕೈಯಲ್ಲೇ ಸವರ್ತೀನಿ. ಇದು ಬೆರಳಲ್ಲೇ ಚೆನ್ನಾಗಿದ್ದವು, ಸ್ಪೂನಲ್ಲಿ ಸರಿ ಹೋಗಲ್ಲ. ಇದೇ ಥರ ಫುಲ್ ಕವರ್ ಮಾಡಿಬಿಡೋಣ. ಇವಾಗ ಫುಲ್ ಕವರ್ ಆಗಿದೆ. ಇವಾಗ ಕಂಪ್ಲೀಟ್ ಹಚ್ಚಿದ್ದೀನಿ. ಇವಾಗ ಅದ್ರ ಮೇಲೇ ಇನ್ನೊಂದು ಚಪಾತಿ ಹಾಕ್ಬಿಟ್ಟು ಇದಕ್ಕೇನು ಮೊದಲಿನ ಚಪಾತಿ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಡೋಣ. ಇವಾಗ ಇದಕ್ಕನ್ನು ಹಚ್ಚಿದ್ದೀನಿ. ಇದೇ ಥರ ಇಷ್ಟು ಚಪಾತಿನೂ 6 ಆಗಿರೋದು. 6 ಸಾಕಾಗುತ್ತೆ. 4 ಆದರೂ ನಡೀತೈತೆ, 5 ಆದ್ರೂ ನಡೆಯುತ್ತೆ. 6 ಆಗಿದ್ದಾವೆ. 6 ಹಾಕ್ಕೊಂಬಿಡೋಣ. ಇವಾಗ ಒಂದಕ್ಕೊಂದು ಚೆನ್ನಾಗಿ ಕೂರಂಗೆ ಸ್ವಲ್ಪ ಉದ್ಕೊಂಬಿಡೋಣ. ಇದ್ದೀನಿ, ಇನ್ನು ಸ್ವಲ್ಪ ಚೆನ್ನಾಗಿ ಕೂರಬೇಕು. ಒಂದಕ್ಕೊಂದು ಉದ್ದಿದ್ದೀನಿ. ಇವಾಗ ಒಂದಕ್ಕೊಂದು ಚೆನ್ನಾಗಿ ಕೂರಂಗೆ ಸ್ವಲ್ಪ ಉದ್ಕೊಂಬಿಡೋಣ. ಇದ್ದೀನಿ, ಇನ್ನು ಸ್ವಲ್ಪ ಚೆನ್ನಾಗಿ ಕೂರಬೇಕು. ಒಂದಕ್ಕೊಂದು ಉದ್ದಿದ್ದೀನಿ. ಇವಾಗ ಎಲ್ಲ ಕ್ಲೀನಾಗಿ
ಉದ್ದಿನವರೆ ತುಂಬ ದೊಡ್ಡದಾಗಿದೆ. ಇವಾಗ ಕಟ್ ಮಾಡ್ಕೊಂಬಿಡೋಣ ನಾವು. ನಾನು ಸ್ವಲ್ಪ ಚೌಕನೇ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೀಸ್ ತುಂಬ ದೊಡ್ಡದಲ್ಲ. ಸ್ಕೇಲ್ ಬೇಕಾದ್ರೆ ಇಟ್ಕೊಂಡು ಕಟ್ ಮಾಡ್ಬೋದು. ಅಳತೆ ಪ್ರಕಾರ ಕರೆಕ್ಟಾಗಿ ಸಮ ಬೇಕಂದರೆ ನಡೆಯುತ್ತೆ, ಹಾಗೇ ಕಟ್ ಮಾಡೋದು. ಇವಾಗ ಎಲ್ಲದನ್ನು ಕಟ್ ಮಾಡಿದ್ದೀನಿ. ಇವಾಗ ಒಂದೊಂದು ಪೀಸ್ ತಗೊಂಬಿಟ್ಟು ಸೈಡಲ್ಲಿ ತೆಕ್ಕೊಂಬಿಡೋಣ. ಇನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡೋಕ್ಕೆ ಬರುತ್ತೆ. ಇವಾಗ ಒಂದೊಂದು ಪೀಸನ್ನು ಈ ಥರ ಮಡ್ಚೋಣ. ಮಕ್ಕಳು ಈ ಥರ ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟಾಗಿ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಆ ಥರ ಅದ್ಭುತವಾದ ಒಂದು ಸ್ನ್ಯಾಕ್ಸ್ ಇದು. ಈ ಥರ ಮಡ್ಚೋಣ. ಈ ಥರ ಮಡ್ಚೋಣ ಎಲ್ಲ ಪೀಸನ್ನು. ತುಂಬ ತೆಳ್ಳಗೂ ಇಲ್ಲ, ದಪ್ಪಗೂ ಇಲ್ಲ, ಕರೆಕ್ಟಾಗಿದೆ. ಇದನ್ನು ಈ ಥರ ತೆಗೊಂಬಿಟ್ಟು ಇದನ್ನು ಉಲ್ಟಾ ತೆಕ್ಕೊಂಬಿಡೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಡಿಫ್ರೆಂಟಾದ ಸ್ನ್ಯಾಕ್ಸ್ ಇದು. ಈ ಥರ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲವನ್ನೂ ಈ ಥರ ರೆಡಿ ಮಾಡ್ಕೊಂಬಿಡೋಣ. ಈ ಥರ ಇದು ತುಂಬ ಸುಲಭ ಮಾಡೋದಕ್ಕೆ, ತುಂಬ ಬೇಗನೂ ಆಗುತ್ತೆ. ತುಂಬ ತಡ ಆಗುತ್ತೆ ಅನ್ನೋಂಗಿಲ್ಲ, ಏನಿಲ್ಲ. ನಾವು ಚಪಾತಿ ಮೇಲೆ ಚಪಾತಿ ಹಾಕಿ ಉದ್ದಿರೋದ್ರಿಂದ ತುಂಬ ಪದರ ಥರ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಗರಿ ಗರಿ ಅನ್ನೋ ಥರ ಇದು. ಈ ಥರ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ಇವಾಗ ಇಷ್ಟು ರೆಡಿಯಾಗಿದ್ದಾವೆ, ಹಾಕೋಣ. ಇಲ್ಲಿ ಎಣ್ಣೆನೂ ಕಾದಿದೆ. ನಾನು ಮಾಡ್ಬೇಕಾದ್ರೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಷ್ಟು ಹಾಕಿದ್ರೂ ಏನೂ ಆಗಲ್ಲ, ಹಿಡಿಯೋದಿಲ್ಲ ಅವೆಲ್ಲ. ಹಾಕಿದ್ದೀನಿ ಕರಿ. ತುಂಬ ಬೇಗನೂ ಕರಿಯುತ್ತೆ. ಇದು ದಪ್ಪ ಅನ್ನಿಸ್ತದೆ. ನಾವು ಪದರ ಮಾಡಿ ಇದು ಸಾಲ್ಟ್ ಯಾಕೆ ಉದ್ದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಕರಿಯುತ್ತೆಲ್ಲ. ಎರಡು ಸೈಡು ಚೆನ್ನಾಗಿ ನಮಗೆ ಕರೀಲಿ. ಇವಾಗ ಎರಡು ಸೈಡು ತುಂಬ ಚೆನ್ನಾಗಿ ಕರೆದಿದೆ. ಸಾಕು, ಇಲ್ಲಿವರೆಗೆ ಕರೆದ್ರೆ ಕರೆಕ್ಟಾಗಿ ಕರೆದಿದೆ. ತೆಗೆದುಬಿಡೋಣ. ನಾನೇನು ಗೋಧಿ ಹಿಟ್ಟು ಕಲಸಿದ್ನೋ ಅದೇ ಪಾತ್ರೆಗೆ ತೆಗಿತಾ ಇದ್ದೀನಿ. ನಿಧಾನ ಊರಿನಲ್ಲಿ, ಮೀಡಿಯಮ್ ಊರಿನಲ್ಲಿ ಕರಿಬೇಕಾಗತ್ತೆ. ಇವು ಒಂದೇ ಸಲ ಎಷ್ಟು ಬೇಕಾದರೂ ಹಾಕ್ಕೊಂಡು ಕರಿಬೋದು. ಹಿಡಿಯೋದು ಇಲ್ಲ, ಏನಿಲ್ಲ. ಇನ್ನೊಂದು ಇಬ್ಬೆ ಉಳಿದಿದೆ, ಕರಿಯೋಣ. ಚೆನ್ನಾಗಿ ಕರೆದಿದೆ. ನಿಧಾನ ಊರಿನಲ್ಲಿ ಕರಿಬೇಕು, ಮೀಡಿಯಮ್ ಊರಿನಲ್ಲಿ. ಒಳಗಿಂದೆಲ್ಲ ಚೆನ್ನಾಗಿ ಕರಿಯುತ್ತೆ. ಹಾಗಾದರೆ ಎಷ್ಟು ಚೆನ್ನಾಗಿ ಕರಿದಿದೆ. ತುಂಬ ಚೆನ್ನಾಗಿ ಕರಿದಿದೆ. ಒಳಗೆಲ್ಲ ಕರಿಯುತ್ತೇನೆ. ಸ್ವಲ್ಪ ಮೀಡಿಯಮ್ ಊರಿಗೆ ಮಾಡ್ಕೊಂಡು ಕರೆದ್ಬಿಟ್ರೆ ತುಂಬ ಚೆನ್ನಾಗಿ ಒಳಗೆಲ್ಲ ಕರಿಯುತ್ತೆ. ಈಗ ಇಷ್ಟು ಕರಿದಿದ್ದೀನಿ, ತುಂಬ ಚೆನ್ನಾಗಿ ಕರಿದಿದೆ. ಅದು ತುಂಬ ಈ ಪದರ ನೋಡಿ, ಇದ್ರೊಳಗೆಲ್ಲ ಹೋಗ್ಬಿಟ್ಟು ಎಣ್ಣೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಕರಿಯುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ. 1/4 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಉಬ್ಬಕ್ಕೆ. ಇವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ತುಂಬ ಚೆನ್ನಾಗಿದೆ ಹಾಗೆಯೇ ತಿನ್ನೋದಕ್ಕೂ. ಇವಾಗ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿನೂ ಹಾಕೋಣ. 3 ಹಸಿರುಮೆಣಸಿಕಾಯಿ ಹಾಕಿದ್ದೆ, ಅದು ಖಾರ ಇರುತ್ತೆ. ಇದು ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದೇ ಥರ ಎಲ್ಲ ಕೊತ್ತಂಬರಿ
ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದೆ, ಎಲ್ಲದಕ್ಕೂ ಮೆತ್ತಿದೆ ನೋಡಿ. ಇಂಥ ಒಂದು ಅದ್ಭುತವಾದ ಒಂದು ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ತಿಂತಾ ಇದ್ದರೆ ತುಂಬ ಗರಿ ಅನ್ನಂಗೆ, ಸ್ವಲ್ಪ ತಣ್ಣಗಾಗಬೇಕಿದೆ. ತಣ್ಣಗಾದರೆ ತುಂಬ ಚೆನ್ನಾಗಾಗುತ್ತೆ, ಒಳಗೂ ತುಂಬ ಚೆನ್ನಾಗಿ ಕರೆದಿದೆ. ಇದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ. ಬೇಕ್ರಿನಲ್ಲಿ ತಂದ ಸ್ನ್ಯಾಕ್ಸಿಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ. ಹಾಗೆಲ್ಲ ಕ್ಲೀನಾಗಿ ಹಚ್ಚಿದ್ದೀನಿ, ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ತುಂಬ ತಿಂತಾಯಿದ್ರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ. ಇದು 8 ದಿನ 15 ದಿನ ನಾವು ತಿಂಗಳು ಬೇಕಾದ್ರೆ ಕ್ಲೀನಾಗಿ ಇಟ್ಕೊಂಡು ತಿನ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸ್ನ್ಯಾಕ್ಸ್, ಯಾರಿಗೂ ಇಷ್ಟ ಇಲ್ಲ. ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.